ಏಯ್ ಏನಾಯ್ತು ನೋಡ್ರು. ಅಯ್ಯೋ ವಿಶ್ವವಿರಾಜಿ ವಿಷ್ಣು ಸಂಭವಾಮಿ ಏನೋ ಇದು? ಮಣ್ಣಿನ ಗರ್ಭಕ್ಕೆ ಕೈ ಹಾಕಿದ್ರೆ ಏನಾಗುತ್ತೆ ಅಂತ ಒಂದ್ ಚಿಕ್ಕ ಸ್ಯಾಂಪಲ್ ತೋರಿಸ್ತೆ ಅಷ್ಟೇ. ಇದನ್ನೆಲ್ಲ ಕೇಳೋದಕ್ಕೆ ನೀನ್ ಯಾವನು? ಯಾರು ಅಂತ ಗೊತ್ತಾದ್ರೆ ಅರ್ಗಿಸ್ಕೊಳಕ್ಕಾಗಲ್ಲ. ಅದುರೋಗ್ತೀಯ ನೋಡು, ಇದು ಈ ಊರು ಈ ಮಣ್ಣಿಗೆ ಸಂಬಂಧಪಟ್ಟಿರೋ ವಿಷಯ. ನೀನ್ ತಲೆ ಹಾಕ್ಬೇಡ. ಜಾಗದ ಮೇಲೆ ಹೆಸರು ಬರ್ಕೊಂಡಿರೋದು ನಿನ್ನಂತವ್ರು, ಆದ್ರೆ ಪ್ರಕೃತಿ ಇದನ್ನ ಯಾವತ್ತೋ ಮನುಷ್ಯರ ಹೆಸರು ಬರ್ದಾಯ್ತು. ಈ ಮಣ್ಣು ನನಗ್ ಸೇರ್ದೇ ಇರ್ಬೋದು, ಆದ್ರೆ ನಾನ್ ಈ ಮಣ್ಣಿಗೆ ಸೇರ್ದವನು. ತಾಯ್ನಾಡ್ ವಿಷಯಕ್ಕೆ ಬಂದ್ರೆ ಜಾಗ ಯಾವ್ದೇ ಇರ್ಲಿ, ಜನ ಯಾರೇ ಇರ್ಲಿ, ನುಗ್ಗೊಡಿತೀನಿ. ದಮ್ಮಿದ್ದವ್ರ ಮುಂದೆ ಬರ್ಬೋದು. ನೀನ್ ಈ ಊರಿಗೆ ಯಾರು ಅಲ್ಲ, ನಿನಗೆ ಈ ಊರು ಏನೂ ಅಲ್ಲ. ಅವತ್ತು ಊರ್ನ ಕುಸ್ತಿಲ್ ಪಣಕ್ಕಿಟ್ಟಾಗ ಊರ್ನವ್ರದು ದ್ರೌಪದಿ ಪರಿಸ್ಥಿತಿ ಆಗಿತ್ತು. ಆಗ ಶ್ರೀ ಕೃಷ್ಣನ್ ತರ ಬಂದು ಕಾಪಾಡ್ದು ಈ ಹುಡುಗ. ಇವನ್ಗೆ ಈ ಊರ್ ಮೇಲೆ ಹಕ್ಕಿದೆ. ಈ ಊರಿಗೆ ಮುಂದೆ ನಾಯಕ ಆಗವ್ ನಾನು. ಎದುರು ಹಾಕೋಬೇಡ. ಆಳೋ ನಾಯಕನ್ಗೆ ನೆಲದ ಧರ್ಮ ಗೊತ್ತಿರ್ಬೇಕು, ಜನಗಳ ಮಿಡ್ತಾ ಗೊತ್ತಿರ್ಬೇಕು, ಈ ಮಣ್ಣಿನ ತತ್ವ ಗೊತ್ತಿರ್ಬೇಕು. ಅದು ನಿನಗ್ ಗೊತ್ತಿಲ್ಲ, ಆದೇಶದವ್ರಿಗೆ ಗೊತ್ತು. ಅದಕ್ಕೆ 1/4 ಕೊಟ್ಟು ನಿನ್ನಂತವ್ರ ಹತ್ರ ಖರೀದಿ ಮಾಡ್ತಾರದು. ನೀನು ಗಣಿ ದಣಿಯಾಗ ಕೊಟ್ಟಿದ್ಯಾ, ನಾನ್ ಜನಗಳ ಧ್ವನಿ ಆಗಿದ್ದೀನಿ. ಇಲ್ಲಿಗಲ್ ಮೈನಿಂಗ್ ಇಸ್ ಅಗೇನ್ಸ್ಟ್ ದ ರೂಲ್ಸ್. ರೂಲ್ಸ್ ಮುರಿಬೇಡ, ಮುರ್ದೋಗ್ತ್ಯಾ. ನಾನು ಬಡಿಯೋ ಸಿಡಿಲೋ, ಸಿಕ್ಕಾಕೋಬೇಡ, ಕತ್ತರಿಸೋಗ್ತ್ಯಾ. ವಿಶ್ವವಿರಾಜಿ